ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿದೆ. 10ಕ್ಕೂ ಹೆಚ್ಚು ಜನ ಈ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಸುಮಾರು 15 ಅಂತ ಹೇಳಿ ಅಂದಾಜಿಸಲಾಗ್ತಾ ಇದೆ. ಎರಡನೇ ಬಾರಿ ಪ್ರಧಾನಿ ಮೋದಿ ಯೋಗಿ ಆದಿತ್ಯನಾಥ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಮೋದಿ ಪಡ್ಕೊಳ್ತಾ ಇದ್ದಾರೆ. ಸದ್ಯದ ಪ್ರಯಾಗ್ರಾಜ್ನ ಏರಿಯಲ್ ವ್ಯೂ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ನೋಡಿದ್ರು ನಮಗೆ ಕೇವಲ ಭಕ್ತರು ಮಾತ್ರ ಕಂಡು ಬರ್ತಾ ಇದ್ದಾರೆ, ಕೇವಲ ಜನ ಮಾತ್ರ ಅಲ್ಲಿ ಕಂಡು ಬರ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಬೇರೆ ಬೇರೆ ಘಾಟ್ಗಳನ್ನ, ಬೇರೆ ಬೇರೆ ಬ್ರಿಡ್ಜ್ಗಳನ್ನ, ಆ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ, ಪುಣ್ಯ ಸ್ನಾನವನ್ನ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಷ್ಟು ದಿನ ಇಂತಹ ದೊಡ್ಡ ಗಂಭೀರ ಸಮಸ್ಯೆ ಕಂಡು ಬರಲಿಲ್ಲ, ಆದ್ರೆ ಇವತ್ತು ಅತಿ ಹೆಚ್ಚು ಸಮಸ್ಯೆ ಕಂಡು ಬರ್ತಾ ಇದೆ. ಕಾರಣ ಏನು ಅಂತಂದ್ರೆ, ಪ್ರಯಾಗ್ರಾಜ್ನಲ್ಲಿ ಇವತ್ತು 10 ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಸಾಧು ಸಂತರು, ಅಘೋರಿಗಳು ಜಮಾವಣೆಗೊಂಡಿದ್ದಾರೆ. ಈಗಿನ ಪ್ರಯಾಗ್ರಾಜ್ನ ಆ ಡ್ರೋನ್ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪವಿತ್ರ ಸಂಗಮದಲ್ಲಿ ಮಿಂದೇಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದಿದ್ದಾರೆ. ಹಗಲು ರಾತ್ರಿ ಅನ್ನದೇ ನಿದ್ದೆ ಮಾಡದೆ ಪವಿತ್ರ ಸ್ನಾನವನ್ನ ಮಾಡಬೇಕು ಅನ್ನುವಂತಹ ಧಾವಂತ, ತುಡಿತ ಅವರಲ್ಲಿದೆ. 144 ವರ್ಷಗಳಿಗೊಮ್ಮೆ ಜರುಗುವಂತಹ ಮಹಾಕುಂಭ ಮೇಳ ಇದು. ಈ ಮಹಾಕುಂಭವನ್ನ ನಾವು ಕಣ್ತುಂಬಿಕೊಳ್ಳೋದೇ ನಮ್ಮ ಸೌಭಾಗ್ಯ. ಮುಂದಿನ ಕುಂಭಮೇಳ ಆಗಬೇಕು ಅಂತಂದ್ರೆ ನಾವು ಯಾರೂ ಕೂಡ ಬದುಕಿರೋದಿಲ್ಲ. ನಾವು ಈ ಕುಂಭಮೇಳದಲ್ಲಿ, ಈ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ರೆ ನಮ್ಮ ಪೀಳಿಗೆಗೂ ಕೂಡ ನಾವು ಮಾದರಿಯಾಗಿರ್ತೀವಿ. ಅವರಿಗೂ ಕೂಡ ಇದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಪುಣ್ಯ ಸ್ನಾನವನ್ನ ನಾವು ಮಹಾಕುಂಭದಲ್ಲಿ ಮಾಡಿದ್ವಿ ಅಂತ ಹೇಳಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಮನದಾಸೆ, ಮಹದಾಸೆ ಕೂಡ ಆಗಿದೆ. ಆದರೆ ಇವತ್ತಿನ ದಿನ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಅಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಭೀಕರ ಕಾಲ್ತುಳಿತದಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಈ ಸಂಖ್ಯೆ ಹೆಚ್ಚಾಗಬಹುದು ಅಂತಲೂ ಕೂಡ ಅಂದಾಜಿಸಲಾಗ್ತಾ ಇದೆ. 3 ವಿಜುವಲ್ಸ್ ಅನ್ನ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಮೊದಲ ದೃಶ್ಯ ನೀವೇನ್ ಗಮನಿಸ್ತಾ ಇದ್ದೀರಿ ಅದು ಪ್ರಯಾಗ್ರಾಜ್ನ ಬೇರೆ ಬೇರೆ ಘಾಟ್ನಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಪವಿತ್ರ ಸ್ನಾನವನ್ನ ಮಾಡೋದಕ್ಕೆ. ಅದರ ಏರಿಯಲ್ ಡ್ರೋನ್ ವಿಜುವಲ್ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮಧ್ಯದ ದೃಶ್ಯ ಬ್ಲರ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಕಾಲ್ತುಳಿತ ಸಂಭವಿಸಿರುವಂತಹ ಜಾಗ ಅದು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರನ್ನ ಹೊರಗಡೆ ತಗೊಂಡು ಬಂದು ಆ ಶವಗಳ ರಾಶಿಯನ್ನ ನೋಡಬಹುದಾಗಿದೆ. ಮತ್ತೊಂದು ಭಾಗದಲ್ಲಿ ಆಂಬ್ಯುಲೆನ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಗಾಯಾಳುಗಳನ್ನ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಮಾರ್ಗ ಮಧ್ಯೆ ಬೆಂಕಿ ಹೊತ್ಕೊಂಡು ಕೆಟ್ಟು ನಿಲ್ಲುತ್ತೆ. ತಕ್ಷಣ ಚಾಲಕ ಆ ಆಂಬ್ಯುಲೆನ್ಸ್ ನಿಂದ ಕೆಳಗಿಳಿತಾರೆ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಸಮ್ಮೇಳನ, ಧಾರ್ಮಿಕ ಕಾರ್ಯಕ್ರಮ ಭಾರತದ ಪ್ರಯಾಗ್ರಾಜ್ನಲ್ಲಿ ಆಗ್ತಾ ಇದೆ. ಅದು ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳ. ಈ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳಬೇಕು, ಪವಿತ್ರ ಸ್ನಾನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಪವಿತ್ರ ಸ್ನಾನವನ್ನ, ಪುಣ್ಯ ಸ್ನಾನವನ್ನ ಮಹಾಕುಂಭದ ಸಂದರ್ಭದಲ್ಲಿ ಮಾಡಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಆ ನಂಬಿಕೆಯೊಂದಿಗೆ ದೇಶದ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಬಂದಿದ್ದಾರೆ. ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೌನಿ ಅಮಾವಾಸ್ಯೆ ಇರೋದ್ರಿಂದ, ಭಕ್ತರು ಬರ್ತಾ ಇರೋದ್ರಿಂದ, ಬಂದಿರೋದ್ರಿಂದ ವಿಶೇಷ ಎಂಟ್ರಿಯನ್ನು ಕೂಡ ಸದ್ಯಕ್ಕೆ ರದ್ದುಪಡಿಸಿದ್ದಾರೆ. ಸೆಲೆಬ್ರಿಟಿಗಳಾಗಿರಬಹುದು, VIP ಗಳಾಗಿರಬಹುದು, ಇವರಿಗೆ ವಿಶೇಷ ಎಂಟ್ರಿ ಅಂತ ಇರುತ್ತೆ, ಅದನ್ನ ರದ್ದುಗೊಳಿಸಿದ್ದಾರೆ.
ಆದರೆ ಸದ್ಯಕ್ಕೆ ಕಾಲ್ತುಳಿತ ಆಗಿದೆ. ಆ ಕಾಲ್ತುಳಿತದ ಜಾಗವನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಸ್ಥಳದಲ್ಲಿದ್ದ ಭದ್ರತಾ ಸಿಬ್ಬಂದಿ ಕೂಡ ಮಾಡಿದ್ದಾರೆ. ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈ ಮಹಾಕುಂಭದಲ್ಲಿ ಇರುವಂತಹ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಈ ಸಂಖ್ಯೆ ಹೆಚ್ಚಾಗಬಹುದು. 50ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗಿ ಆದಿತ್ಯನಾಥ್ ಅವರಿಂದ ಪಡಿತಾ ಇದ್ದಾರೆ. ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಮತ್ತು ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ತಕ್ಷಣ ಟ್ರೀಟ್ಮೆಂಟ್ನ ವ್ಯವಸ್ಥೆ ಆಗಬೇಕು ಅಂತಲೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅಲ್ಲಿ ಕೆಲಸ ಆಗ್ತಾ ಇದೆ. ಪ್ರತಿನಿತ್ಯ ಕೋಟ್ಯಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು ಕೂಡ, ಭಕ್ತರು ಬರ್ತಾ ಇದ್ರು ಕೂಡ ಯಾವ ಸಮಸ್ಯೆಯೂ ಕೂಡ ಅಲ್ಲಿ ಸಂಭವಿಸಿರಲಿಲ್ಲ. ಆದರೆ ಇವತ್ತು ಸಮಸ್ಯೆ ಆಗಿರುವಂತಹ ಕಾರಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನಸಂಖ್ಯೆ ಇರೋದು, ಜನಸಂದಣಿ ನಿರ್ಮಾಣ ಆಗಿರೋದು. ಸುಮಾರು 30ಕ್ಕೂ ಹೆಚ್ಚು ಘಾಟ್ಗಳನ್ನ ಈ ಪುಣ್ಯ ಸ್ನಾನ ಮಾಡೋಕಂತಲೇ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಸಂಗಮದಲ್ಲಿ ಅಂದ್ರೆ ಗಂಗೆ, ಯಮುನೆ ಮತ್ತು ಸರಸ್ವತಿಯ ಸಂಗಮ ಸ್ಥಳ ಏನಿದೆ, ಅದೇ ಸಂಗಮ ಸ್ಥಳದಲ್ಲಿ ಮಿಂದೇಳಬೇಕು, ಪುಣ್ಯ ಸ್ನಾನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಧಾವಿಸ್ತಿದ್ದಾರೆ. ಆದರೆ ಯೋಗಿ ಆದಿತ್ಯನಾಥ್ ಇವರು ಇವತ್ತು ಈ ಇನ್ಸಿಡೆಂಟ್ ಆದ ನಂತರ ಟ್ವೀಟ್ ಮೂಲಕ ನಿಮಗೆ ಹತ್ತಿರದ ಘಾಟ್ಗೆ ಹೋಗಿ ನೀವು ಪುಣ್ಯ ಸ್ನಾನವನ್ನ ಮಾಡಿ, ಎಲ್ಲರೂ ಕೂಡ ಸಂಗಮಕ್ಕೆ ಬರಬೇಡಿ, ಸಂಗಮದಲ್ಲಿ ಅತಿ ಹೆಚ್ಚು ಜನಸಂದಣಿ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಭಕ್ತರಿಗೆ ಟ್ವೀಟ್ ಮೂಲಕ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.